ಕರ್ನಾಟಕ ರಾಜ್ಯ ಸಮಿತಿ, ಕರ್ನಾಟಕ ಸಮತಾವಾದ ಭೀಮಸೇನೆ ಸಂಘಟನೆ ವತಿಯಿಂದ ಇಂದು ನಾವು 134ನೇ ಡಾಕ್ಟರ್ BR ಅಂಬೇಡ್ಕರ್ ಜಯಂತಿ ಹಾಗೂ ನೂತನ ಪುತ್ಥಳಿಯನ್ನು ಲೆಗ್ಗೆರೆಯಲ್ಲಿ ನಿರ್ಮಿಸಿ ಹಾಗೂ ಉದ್ಘಾಟಿಸಿದ್ದೇವೆ. ಆದ್ದರಿಂದ ಎಲ್ಲ ನಮ್ಮ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಮತ್ತು ಸ್ನೇಹಿತರು ಬಂಧುಗಳಿಂದ ಎಲ್ಲರಿಂದನೂ ಒಂದು ಬಲದಿಂದ ಈ ಸಂಘಟನೆ ಬೆಳೀತಾ ಇದೆ ಅಂತ ನಾನು ಉದ್ದೇಶವಾಗಿ ಈ ಮೂಲಕ ಹೇಳ್ತಾ ಇದ್ದೀನಿ ಸರ್. ಸ್ಟ್ಯಾಚ್ಯೂನ ಇಲ್ಲೇ ನಿರ್ಮಾಣ ಮಾಡಬೇಕು ಅಂತ ನಿಮ್ಮ ಕನಸು ಯಾವ ರೀತಿ ಇತ್ತು ಸರ್? ನಮ್ಮ ಕನಸು ನಮ್ಮ ಅಣ್ಣವ್ರದ್ದಾಗಿತ್ತು, LM ಮುನಿಬೈರಪ್ಪ ಅವ್ರದ್ದು. ಅವ್ರ ಕನಸಾಗಿ ನಾವು ಇವತ್ತು ನನಸು ಮಾಡಿದ್ದೇವೆ. ನಮ್ಮ ಅಣ್ಣ ತಮ್ಮದಿರೆಲ್ಲರೂ ಸೇರಿ ಇವತ್ತು ಇಂದಿನ ನಾವು ಪುತ್ಥಳಿನ ಉದ್ಘಾಟನೆ ಮಾಡಿದ್ದೀವಿ ಸರ್. ಸರ್ ಏನಿದ್ರೆ ಸರ್ ಇವತ್ತು ಯಾವ ಗಣ್ಯ ವ್ಯಕ್ತಿಗಳು ಬಂದಿರ್ತಾರೆ ಸರ್? ಇವತ್ತು ಗಣ್ಯ ವ್ಯಕ್ತಿಗಳಲ್ಲಿ ಪರಮ ಪೂಜ್ಯ ಶ್ರೀ ಶ್ರೀ ಹನುಮಂತನಾಥ ಸ್ವಾಮೀಜಿಯವರು ಬಂದಿದ್ದರು, ಹಾಗೆ ಕುಸುಮಾ ಮೇಡಮ್ ಅವರು ಬಂದಿದ್ದರು, ಹಾಗೂ ನಮ್ಮ ಲೆಗ್ಗೆರೆ ವಾರ್ಡಿನ ಸದಸ್ಯರಾದ ಮಂಜುಳಾ ನಾರಾಯಣಸ್ವಾಮಿ ಅವರು ಬಂದಿದ್ದರು, ಮತ್ತು ನಮ್ಮ ಎಲ್ಲ ಕಾರ್ಯಕರ್ತರುಗಳು ಮತ್ತು ಬಂಧು ಬಳಗದವರೆಲ್ಲ ಬಂದಿದ್ದರು ಸರ್. ಸರ್ ಏನು ಹೇಳ್ತೀರಾ ಸರ್ ಇವತ್ತು ಕಾರ್ಯಕ್ರಮ ಯಶಸ್ವಿಗೆ? ಸರ್ ಎಲ್ಲರ ಸಹಾಯದಿಂದ ಎಲ್ಲರ ಬಲವದಿಂದ ಯಶಸ್ವಿಯಾಗಿ ನಡೆದಿರೋದಕ್ಕಿಂತ ನನಗೆ ತುಂಬ ಖುಷಿಯಾಗಿದೆ ಸರ್. ಏನಿದೆ ಇವತ್ತು ಸಮುದಾಯ ಉಳಿತಾ ಇದೆ ಮತ್ತು ಜಾತಿ ಗಣತಿ ಮುಂದುವರಿತಾ, ಅದ್ರ ಬಗ್ಗೆ ಏನು ಹೇಳ್ತೀವಿ ಸರ್? ಈಗ ಜಾತಿ ಗಣತ ಮುಂದುವರಿತಾ ಇದೆ ಅಂದಾಗ ಈಗ ಸಮುದಾಯ ಬಗ್ಗೆ ಲೆಕ್ಕ ತೊಗೊಂಡ್ರೆ ಸಮುದಾಯ ಅನ್ನನ ಮುಕ್ತಾಯ ಮಾಡಬೇಕು ಅಂತ ಸ್ವಲ್ಪ ಜನ ಹುಟ್ಟಾಕೊಂಡು ಇದು ಮಾಡ್ತಾ ಇದ್ದಾರೆ. ಆದರೂ ರಾಜ್ಯ ಸಮಿತಿಲಿ ಎಲ್ಲ ದೇಶದಲ್ಲೂ ನಮ್ಮ ಅಂಬೇಡ್ಕರ್ನ ಪುತ್ಥಳಿನ ನಿರ್ಮಾಣ ಮಾಡಿ ಇನ್ನೂ ಸಂಘಟನೆಗಳನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳೆಸಬೇಕು ಅಂತ ನಾನು ಈ ಇದರಲ್ಲಿ ಕೇಳ್ಕೊತೀನಿ ಸರ್. ನಮಗೆ ಭಾಳ ವರ್ಷದಿಂದ ಕನಸಿತ್ತು, ನಮ್ಮ ಅಣ್ಣವ್ರ ಕಾಲದಾಗಿಂದ ಮಾಡಬೇಕು ಅಂತ ನಾವು ಮನಸ್ಸಲ್ಲಿ ಮಾಡಿಕೊಂಡಿದ್ವಿ. ಇವತ್ತು ನಮ್ಮ ತಮ್ಮ ರಮೇಶ್ ವರ್ಧನ್ ಅವರು ಆ ಕಾರ್ಯವನ್ನು ಯಶಸ್ವಿ ಮಾಡ್ಕೊಳ್ತಾರೆ ಅಂತ ನಾನು ಮನವಿ ಮಾಡ್ತಾಯಿದ್ದೀನಿ. ಏನಿದ್ರೆ ಸರ್ ಇವತ್ತು ರಮೇಶ್ ಅವರು ಇವತ್ತು ಒಂದು ಅದ್ಭುತ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ. ಒಂದು ಸ್ಟ್ಯಾಚ್ಯೂನ ನಿರ್ಮಾಣ ಮಾಡೋದು ಅದು ಅಷ್ಟು ಸುಲಭವಾದ ಕೆಲಸ ಅಲ್ಲ, ಅದು ಅವ್ರು ಮಾಡಿದ್ದಾರೆ. ಏನು ಹೇಳ್ತೀರಾ ಸರ್? ಅದು ಎಲ್ಲರೂ ಮಾಡೋದಕ್ಕಾಗಲ್ಲ, ಬಟ್ ಎಲ್ಲ ನಾನು ಮಾಡ್ತೀನಿ ಅಂತ ಮುಂದೆ ಬಂದವರು ಯಾರೂ ಮಾಡೋಕ್ಕಾಗಲ್ಲ. ಬಟ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿನ ನಿರ್ಮಾಣ ಮಾಡೋಕ್ಕೆ ಸುಮಾರು ಜನ ಪ್ರಯತ್ನ ಪಟ್ಟರು, ಆದರೂ ಆಗಲಿಲ್ಲ. ಈ ಭಾಗದಲ್ಲಿ ರಮೇಶ್ ವರ್ಧನ್ ಅವರು ಅಂಬೇಡ್ಕರ್ ಪುತ್ಥಳಿನ ನಿರ್ಮಾಣ ಮಾಡೋದು ಭಾಳ ಸಂತೋಷವಾಗಿದೆ ಸರ್. ಸರ್ ತಮ್ಮ ಹೆಸರು? ನನ್ನ ಹೆಸರು ಮುನ್ರಾಜು ಅಂತ, DSS ಬೆಂಗಳೂರು ಜಿಲ್ಲಾ ಉಪಾಧ್ಯಕ್ಷರು ಸರ್. ನಮ್ಮ ಸಂಘಟನೆಯಿಂದ ಪ್ರಪ್ರಥಮವಾರಿಗೆ ನಮ್ಮ ಲೆಗ್ಗೆರೆಯಲ್ಲಿ ಪುತ್ಥಳಿ ನಿರ್ಮಾಣ ಮಾಡಿದ್ದಾರೆ. ತುಂಬ ಖುಷಿಯಾದಂಥ ವಿಚಾರ. ನಮ್ಮ ಸಂಘಟನೆಯಿಂದ ತುಂಬ ಇದೇ ಥರ ಬೇರೆ ಕಡೆ ಎಲ್ಲ ಕಡೆನೂ ಮಾಡಬೇಕಂತ ಇಷ್ಟಪಡ್ತೀನಿ. ಗುಡ್ಸ್ಕೊಂಡು ಏನೇ ಆದರೂ ಹೋರಾಟಕ್ಕೆ ನಮ್ಮ ಮಹಿಳೆಯರ ಬೆಂಬಲ ಇರುತ್ತೆ. ಮಹಿಳೆಯರಿಗೆ ಏನೇ ತೊಂದರೆ ಆದರೂ ನಮ್ಮ ಸಂಘಟನೆಯಿಂದ ಅವ್ರಿಗೆ ಏನೇ ಎಲ್ಲ ಅನುಕೂಲಗಳು ನಾವು ಮಾಡಿಕೊಡ್ತೀರಿ ಅನ್ನೋ ಇದು ಆಸೆ ನಮ್ಗೆ. ಪುತ್ಥಳಿ ಮಾಡಿರೋದಕ್ಕೆ ತುಂಬ ನಮ್ಗೆ ಖುಷಿ ಆಗುತ್ತೆ. ಆ ಯಪ್ಪನ ಮಾಡಿರೋದು ಏನಾದರೂ ನಮ್ಗೆ ಸರ್ಕಾರದಿಂದ ಅನುಕೂಲಗಳು ಮತ್ತು ನಮ್ಮ ಕನಸು, ನಮ್ಮ ಭಾವನ ಕನಸು ಇದು. ನಾವು ಅದನ್ನು ಪ್ರಯತ್ನ ಮಾಡಿದ್ರೆ ಅಷ್ಟೇ. ಅದೇ ನಮ್ಮ ಭಾವನವ್ರ ಕನಸಿತ್ತು, ಅದನ್ನು ನಾವು ನೆರವೇರಿಸಿದ್ರಿ.